ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆಯಿಂದ ತುಂಬಾ ಟಯರ್ಡ್ ಆಗಿತ್ತು. ಊರಿಗೆಲ್ಲ ಹೋಗಿ ಬಂದ್ವಿ, ಮದುವೆಗಳೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನು ನನ್ನ ಸಿಸ್ಟರ್ ಮ್ಯಾರೇಜ್ಗೆ ರೆಡಿ ಆಗ್ತಾ ಇದ್ದೀವಿ. ಸೊ ಹಾಗಾಗಿ ನಾನು ವೀಡಿಯೋಸ್ನ ಹಾಕೋದಕ್ಕಾಗಿದ್ದಿಲ್ಲ. ಈವ್ನಿಂಗ್ ಟೈಮಲ್ಲಿ ನನ್ನ ಮಗನ ಫ್ರೆಂಡ್ ಪಾರ್ಥ ಬಂದಿದ್ದ ಅಂತಲೇ ಹೇಳ್ಬೋದು. ಊರಿಗೆ ಹೋಗೋಕ್ಕಿಂತ ಮುಂಚೆ ಅವ್ರ ಮನೆಗೆ ಒಂದು ವಿಸಿಟ್ ಮಾಡಿ ಹೋಗಿದ್ವಿ. ಅಲ್ಲಿ ಅವರು ಒಂದು 10 to 15, 20 ಮಿನಿಟ್ಸ್ ಆಟ ಆಡಿರ್ಬೋದು. ಅದಕ್ಕೋಸ್ಕರನೇ ಮತ್ತೆ ನನ್ನ ಫ್ರೆಂಡ್ನ ಕರೆಸು ಅಂತ ಹೇಳಿಬಿಟ್ಟು ಸೊ ನಾವು ಕಾಲ್ ಮಾಡಿ ಕರೆಸಿದ್ಕೆ ಅವರು ಕೂಡ ಬಂದರು ಅಂತಲೇ ಹೇಳ್ಬೋದು. ಅವ್ರಿಗೆ ಗೊತ್ತಿರಲಿಲ್ಲ ನಾವು ನಮ್ಮ ಮನೇಲಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಹಂಗಾಗಿ ನಾನು ಕಾಲ್ ಮಾಡಿ ಕೇಳಿದಾಗ ಇಲ್ಲ ಮನೇಲೇ ಇದ್ದೀವಿ ಅಂತ ಹೇಳಿದಾಗ ನನ್ನ ಮಗ ಕರೀತಾ ಇದ್ದಾನೆ, ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಕ್ಕೆ ಅವರು ಕೂಡ ಅವ್ರ ಮಗನ್ನ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಅವರಿಬ್ಬರು ಕೂಡ ಆಟ ಆಡ್ತಾ ಇದ್ದಾರೆ. ತುಂಬ ದಿವಸಗಳಾಯಿತು. ಅವರು 7 ಮಂತ್ಸಿಂದ ಅವರ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಹಳೆ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೂ ಗೊತ್ತಾಗುತ್ತೆ. ಇವು ಎಷ್ಟು ಚಿಕ್ಕ ವಯಸ್ಸಲ್ಲೂ ಈ ಕಾರಲ್ಲಿ ಇಬ್ಬರು ಕೂಡ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಬಟ್ ಈಗ ಒಬ್ಬರೇ ಕೂತ್ಕೊಂಡು ಆಟ ಆಡೋ ಥರ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಾಯಿತ್ತು. ಈಗ ಒಬ್ಬೊಬ್ಬರೇ ಕೂತ್ಕೊತಾ ಇದ್ದಾರೆ. ಆವಾಗ ಏನೇ ಆಟ ಆಡೋದಕ್ಕೆ ತೊಗೊಂಡ್ರು ಕೂಡ ಇಬ್ಬರು ಸೇರಿ ಆಟ ಆಡ್ತಾಯಿದ್ರು, ಇಬ್ಬರು ಕೂತ್ಕೊಂಡು ಆಟ ಆಡ್ತಾಯಿದ್ರು. ಈ ಕಾರಲ್ಲಿ ಇಬ್ಬರೂ ಕೂಡ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಬಟ್ ಇವಾಗ ದೊಡ್ಡವರಾಗಿಬಿಟ್ಟಿದ್ದಾರೆ, ಒಬ್ಬೊಬ್ಬರೇ ಕೂತ್ಕೊಂಡು ಆಟ ಆಡ್ತಿದ್ದಾರೆ. ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರಿಬ್ಬರಲ್ಲೂ ಕೂಡ. ಮತ್ತು ಅವನು ಇವನ್ನ ಬಿಟ್ಕೊಡಲ್ಲ, ಇವನು ಕೂಡ ಅವನ್ನ ಬಿಟ್ಕೊಡಲ್ಲ. ಸೊ ಆ ಥರ ಬಾಂಡಿಂಗ್ ಬಿಲ್ಡ್ ಆಗಿದೆ ಇವ್ರದ್ದು. ಸೊ ಯಾವಾಗಲೂ ಇವರು ಇದೇ ರೀತಿ ಇರಬೇಕು ಅಂತ ನನ್ನ ಆಸೆನೂ ಕೂಡ ಆಗಿದೆ ಅಂತಲೇ ಹೇಳ್ಬೋದು. ಅವರು ಆಟ ಆಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಮೆಮೊರಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಇಬ್ಬರು ಕೂಡ ಡ್ಯಾನ್ಸ್ ಆಡೋದಾಗಿರ್ಬೋದು, ಮತ್ತು ಸಿಂಗಿಂಗ್ ಆಡೋದಾಗಿರ್ಬೋದು, ಅವರಿಬ್ಬರು ಅವರವರ ಒಂದು ಮಾತುಗಳಾಗಿರ್ಬೋದು ಎಲ್ಲನೂ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬೋದು. ಸೊ ಇಬ್ಬರು ಕೂಡ ಕಾರು ಬೈಕು ಎಲ್ಲರನ್ನೂ ಕೂಡ ಎತ್ಬಿಟ್ಟಿದ್ರು. ಮಕ್ಕಳು ಮನೆಗೆ ಬಂದಾಗ ಹೇಗಲ್ವಾ, ಸೊ ಅವರು ಕೂಡ ಹಾಗೇ ತೀಟೆ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಬಟ್ ಖುಷಿ ಆಯಿತು ನನಗಂತೂ. ಇಬ್ಬರು ಕೂಡ ಏನೇನೋ ಮಾತಾಡಿಕೊಂಡು ನನ್ನ ಮಗ ಏನೋ ಹೇಳಿದ್ದಕ್ಕೆ ಅವ್ನು ನಗಾಡೋದು ತುಂಬಾ ಖುಷಿ ಆಯಿತು. ಸ್ವಲ್ಪ ಹೊತ್ತು ಕಾರ್ ಆಟ ಆಡಾದ್ಮೇಲೆ ನೆಕ್ಸ್ಟು ಬೈಕ್ನ ತೊಗೊಂಡ್ರು. ಸೊ ಇವನು ಬರ್ತಾಯಿದ್ದಾನೆ ಅಂತ ಹೇಳ್ಬಿಟ್ಟು ಬೈಕ್ನ ಚಾರ್ಜ್ ಮಾಡಿ ಇಕ್ಕಿದ್ದೆ. ಬಟ್ ಅದನ್ನು ಅಷ್ಟೊಂದು ಚಾರ್ಜ್ ಆಗಿರಲಿಲ್ಲ. ಬಟ್ ಆದ್ರೂ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಆಟ ಆಡ್ತಾಯಿದ್ರು. ಕೆಳಗಡೆಯಿಂದ ಸೈಕಲ್ಲು ಕೂಡ ಮೇಲೆ ಎತ್ಕೊಂಡು ಬಂದಿದ್ದರು. ಎಲ್ಲ ಆಟ ಸಾಮಾನು ಕೂಡ ತೆಗ್ದಿಟ್ಟಿದ್ರು ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ತುಂಬಾ ಎಂಜಾಯ್ ಮಾಡಿದ್ದಾರೆ. ಅದಾದಮೇಲೆ ಇಬ್ಬರು ಕೂಡ ಒಂದೊಂದು ಬುದ್ಧಾಸನ ತೊಗೊಂಡು ಅದನ್ನು ಗಣೇಶ ಅಂತೆ ಅವರು ಗಾಡಿಯಲ್ಲಿ ತೊಗೊಂಡು ಹೋಗಿ ನೀರಲ್ಲಿ ಬಿಸಾಕೋದಂತೆ ಅದೆಲ್ಲ ಆಟ ಆಡ್ತಾಯಿದ್ರು. ಬಟ್ ನಾನು ಅದನ್ನೆಲ್ಲ ಏನಕ್ಕೆ ತೊಗೊತಾ ಇದ್ದೀರಾ ಅಂತ ನಾನು ಹೇಳಿದ್ರು, ಇದು ಗಣೇಶ ನಾವು ನೀರಲ್ಲಿ ಬಿಸಾಕ್ತೀವಿ ಅಂತೆಲ್ಲ ಎಂಜಾಯ್ ಮಾಡ್ತಾಯಿದ್ರು. ಸೊ ಅವರು ಕೂಡ ಹೊರಟರು ಒಂದು 7 o'clock ಹಂಗೆ. ಅದಾದಮೇಲೆ ನನ್ನ ಮಗ ಮ್ಯಾಂಗೋ ಕೊಡು ಅಂತ ಹೇಳ್ಬಿಟ್ಟು ಇವನು ಮ್ಯಾಂಗೋ ತಿನ್ನೋದು ನೋಡಿಬಿಟ್ಟು ನನಗೆ ಮ್ಯಾಂಗೋನೇ ತಿನ್ನೋ ಆಸೆನೇ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ನಾಷ್ಟಕ್ಕೆ ಅಂತ ಹೇಳ್ಬಿಟ್ಟು, ಕಾಫಿ ಮತ್ತು ಪುಳಿಯೋಗರೆ ಮಾಡಿದ್ದೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ಎಲ್ಲಿ ಹೋಗ್ತಾಯಿದ್ದೀವಿ ಅಂತ ವ್ಲಾಗ್ ಪೂರ್ತಿಯಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಫ್ಯಾಮಿಲಿ ಫುಲ್ ರೆಡಿಯಾಗಿದ್ದೀವಿ. ನಾನು, ನನ್ನ ಮಗ, ನಮ್ಮ ಮನೆಯವರು ಹೋಗ್ತಾಯಿದ್ದೀವಿ. ನಮ್ಮ ಅಮ್ಮನ ಮನೆಗೆ ಹೋಗ್ತಾಯಿದ್ದೀವಿ. ಏನಕ್ಕೋಸ್ಕರ ಹೋಗ್ತಾಯಿದ್ದೀವಿ ಅಂತ ವ್ಲಾಗ್ ಪೂರ್ತಿಯಾಗಿ ನೋಡಿ, ಇಲ್ಲಾಂದರೆ ತಮ್ಮನೇಲಿ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಹೋಗ್ತಾಯಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸೊ ಇವಾಗ ಹೋಗ್ತಾಯಿದ್ದೀವಿ. ಮನೆಯೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ. ಟೈಮ್ ಬಂದು 11:15 ಆಗಿದೆ. ಸೊ ಬನ್ನಿ ಹೋಗೋಣ. ಅಲ್ಲಿಂದ ಮನೆಯಿಂದ ಹೊರಟು ಬಂದ್ವಿ ನಮ್ಮಮ್ಮ ಮನೆಗೆ. ಸೊ ಮನೆಗೆ ಬರೋದು ವೀಡಿಯೋ ತೊಗೊಂಡಿದ್ದೀನಿ, ಬಟ್ ಅದು ವೀಡಿಯೋ ಡಿಲೀಟ್ ಆಗಿದೆ. ಅದಕ್ಕೋಸ್ಕರನೇ ನಾವು ವೀಡಿಯೋ ಡಿಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಟ್ರಾವೆಲ್ ಮಾಡಿಲ್ಲ. ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಎಮೋಷ್ನಲ್ ಆದೆ. ಏನಕ್ಕಂದರೆ ನಮ್ಮ ಅಕ್ಕ ಪೂನೆಯಿಂದ ಬಂದಿದ್ದಾಳೆ, ಬಟ್ ನನಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ಸೊ ಸಡನ್ನಾಗಿ ನಮ್ಮಮ್ಮ ಮನೆಗೆ ಬಂದಾಗ ನಾನು ನೋಡಿದಾಗ ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಗ ಇಬ್ಬರು ಕೂಡ ಬಂದಿದ್ದರು. ನನಗೆ ಹೇಳೇ ಇಲ್ಲ ಅವರು ಬರ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು. ಅದಕ್ಕೆ ಎಮೋಷ್ನಲ್ ಆಯಿತು, ನನಗೆ ತುಂಬಾ ಫೀಲಿಂಗ್ ಆಯಿತು. ಹೇಳ್ದಿರನೇ ಬಂದಿದ್ದಾಳಲ್ವಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಸ್ವಲ್ಪ ಅಳು ಬಂದಂಗೆ ಆಯಿತು. ಅದಾದಮೇಲೆ ನಾವು ನನ್ನ ಮಕ್ಕಳನ್ನ ಬಿಟ್ಟು ನಾವು ಮಾತ್ರ ಬಟ್ಟೆ ಪರ್ಚೇಸಿಗೆ ಅಂತ ಹೋಗಿದ್ವಿ. ನಮ್ಮ ಅಕ್ಕನ ಮಗನಿಗೂ ನನ್ನ ಮಗನಿಗೂ ಇಬ್ರಿಗೂ ಅಮ್ಮನ ಹತ್ರ ಬಿಟ್ಟು ನಾವು ಮಾತ್ರ ಹೋಗಿದ್ದೀವಿ. ನಾನು, ನನ್ನ ಸಿಸ್ಟರು, ನನ್ನ ದೊಡ್ಡಕ್ಕ 3 ಜನ ಹೋಗಿದ್ದೀವಿ. ನಮ್ಮ ಮನೆಯವ್ರನ್ನ ಕರ್ಕೊಂಡು. ನಮ್ಮ ಮನೆಯವರು ಅವ್ರ ಫ್ರೆಂಡ್ ಕಾರ್ ತೊಗೊಂಡು ಬಂದಿದ್ದರು. ಸೊ ಕಾರಲ್ಲಿ ಬಟ್ಟೆ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೀವಿ. ಹುಡುಗನ ಕಡೆಯವರು ಅವರು ಸಪ್ರೇಟಾಗಿ ಬಂದಿದ್ದಾರೆ, ನಾವು ಈ ಕಡೆಯಿಂದ ಹೋಗಿದ್ದೀವಿ.
ಅದಾದಮೇಲೆ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಸಖತ್ ಸೆಕೆ ಆಗ್ತಾಯಿತ್ತು, ಟ್ರಾವೆಲ್ ಮಾಡೋದಕ್ಕೆ ಆಗ್ತಾಯಿರಲಿಲ್ಲ. ಆದರೂ ಕೂಡ ಏನು ಮಾಡೋದು, ಹೋಗಲೇಬೇಕಲ್ವ ಅಂತ ಅದಾದಮೇಲೆ ಹೊರಟಿದ್ದೀವಿ. ತುಂಬಾ ಬಿಸಿಲಿತ್ತು, ಎ ಸಿ ಹಾಕ್ಕೊಂಡು ಕೂಡ ಆಗ್ತಾ ಇರಲಿಲ್ಲ. ಮತ್ತು ಎ ಸಿ ಹಾಕ್ಕೊಂಡು ಒಂಥರ ತಲೆ ನೋವಾಗೋದು, ತಲೆ ಗಿರಿನಿಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಆದರೂ ಕೂಡ ಕಷ್ಟನೇ, ಬಿಸಿಲಲ್ಲಿ ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವು ಹೋಗಿದ್ದು 11:15 11:30ಗೆ. ಹೋಗೋಷ್ಟರಲ್ಲಿ ನಾವು ಮನೆ ಬಿಡೋಷ್ಟರಲ್ಲಿ ಒಂದು 12 ಆಗಿಬಿಟ್ಟಿತ್ತು. ಬಟ್ ಆವಾಗಂತೂ ಇನ್ನೂ ಹೆವಿ ಬಿಸಿಲಿತ್ತು. ಆ ಟ್ರಾಫಿಕ್ ಜಾಮು, ಆ ಸಿಗ್ನಲ್ಸು ಅದೆಲ್ಲ ವೆಯ್ಟ್ ಮಾಡಿಕೊಂಡು ಹೋಗೋಷ್ಟರಲ್ಲಿ ನಮಗೆ ತುಂಬಾ ಟಯರ್ಡಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಆದರೂ ಕೂಡ ಹಾಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಫೈನಲಿ ನಾವು ಹೋಗಿದ್ದೀವಿ ಅಂತಲೇ ಹೇಳ್ಬೋದು. ಅದಾದಮೇಲೆ ಈ ಒಂದು ನ್ಯೂ ಬಿ ಎಲ್ ರೋಡ್ ಏನಿದೆ, ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ ನನಗಂತೂ. ಅಷ್ಟು ಗ್ರೀನರಿಯಾಗಿ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ನಾವು ನನ್ನ ಸಿಸ್ಟ್ರು ಅವ್ರ ಫ್ರೆಂಡ್ ಹತ್ರ ಫೋನಲ್ಲಿ ಮಾತಾಡ್ತಾಯಿದ್ಲು, ನಮ್ಮ ಅಕ್ಕ ಕೂತ್ಕೊಂಡಿದ್ಲು, ನಾವಿಬ್ಬರು ಮುಂದೆ ಕೂತ್ಕೊಂಡಿದ್ವಿ. ಯಾಕೆ ನಮ್ಮ ಮನೆಯವ್ರು ಡ್ರೈವ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮುಂದೆ ಕೂತ್ಕೊಂಡಿದ್ದೆ. ಸಿಗ್ನಲಲ್ಲಿ ಬಂದಾಗ ಇದೊಂದು ನನ್ನ ಮಗನಿಗಂತ ಈಸ್ಕೊಂಡೆ. ಜಸ್ಟ್ ರಬ್ ಮಾಡ್ತಾರಲ್ವ, ಸೊ ಸ್ಲೇಟು ಅದನ್ನು ಬೋರ್ಡ್ನ ಈಸ್ಕೊಂಡಿದ್ದೆ. ಸೊ ಅದಾದಮೇಲೆ ಫೈನಲಿ ನಾವು ಬಂದಿದ್ದು ಶಿವಾಜಿನಗರಲ್ಲಿ. ಇಲ್ಲಿ ನಾವು ಪರ್ಚೇಸ್ ಮಾಡಿದ್ದು ಹುಡುಗನ ಬಟ್ಟೆ, ಹುಡುಗಿ ಬಟ್ಟೆ ಆಗಿರ್ಬೋದು. ಇಲ್ಲಿ ನಾವು ಶಿವಾಜಿನಗರಲ್ಲಿ ನಾವು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಹೋಗ್ಬಿಟ್ಟು ಪರ್ಚೇಸ್ ಮಾಡಿದ್ದೀವಿ. ನಾವು ಕಾರು ಅಲ್ಲಿ ಎಲ್ಲೂ ಕಾರ್ಗಳೆಲ್ಲ ಪಾರ್ಕಿಂಗ್ ಮಾಡೋದಕ್ಕೆ ಜಾಗ ಇರಲ್ಲ ಶಿವಾಜಿನಗರಲ್ಲಿ. ಸೊ ಬೋರಿಂಗ್ ಹಾಸ್ಪಿಟಲ್ ಇದೆ ಅಲ್ವಾ, ಅಲ್ಲಿ ನಾವು ಕಾರ್ನ ಸ್ಟಾಪ್ ಮಾಡಿ, ಅಂದರೆ ಅಲ್ಲಿ ನಾವು ಕಾರ್ನ ಇಟ್ಬಿಟ್ಟು ಕಾರ್ನ ಅಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲಿಂದ ನಾವು ನಡ್ಕೊಂಡು ಇಲ್ಲಿಗೆ ಬಂದ್ವಿ. ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಬಂದರೆ ನಮಗೆ ಒಂದು ಶಾಪ್ಸು ಇಲ್ಲೇ ಸಿಗುತ್ತೆ. ನನಗೆ ಕಾಣಿಸ್ತಾ ಇರಲಿಲ್ಲ ನಮ್ಮ ಅಪ್ಪ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ನಮ್ಮ ಅಪ್ಪ ನಮ್ಮ ಅಣ್ಣ ಫಸ್ಟೇ ಬಂದಿದ್ದರು, ಅದಕ್ಕಂತಲೇ ಅಪ್ಪ ಬಂದರು ನಮ್ಮ ಮುಂದೆ, ನೀವು ಎಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ನಾನು ಮುಂದೆಗಡೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ಅಪ್ಪ ನಮ್ಮನ್ನು ಕರ್ಕೊಂಡು ಹೋದ್ವಿ. ನಾವು ಹೋಗಿದ್ದು ಕಲ್ಯಾಣ್ ಸಿಲ್ಕ್ಸ್ಗೆ. ಇಲ್ಲಿ ನಾವು ಲೆಹೆಂಗಾ ನೋಡೋಣ ಅಂತ ಹೋದ್ವಿ. ಆ್ಯಕ್ಚುಲಿ ಸ್ಯಾರಿ ಇಲ್ಲಾಂದರೆ ಲೆಹೆಂಗಾ ರಿಸೆಪ್ಷನ್ಗೆ ನಾವು ನೋಡಬೇಕಿತ್ತು. ಫಸ್ಟು ಹೋಗಿದ ತಕ್ಷಣ ಈಗಿನ ಏನು ಟ್ರೆಂಡಿಂಗ್ ನಡೀತಿದೆ ಅದೇ ಒಂದು ದಿವಸನೇ ಹಾಕ್ಕೊಂಡಿರಲಿ, ಹಾಫ್ ಡೇನೇ ಹಾಕ್ಕೊಂಡಿರಲಿ, ಅಥವಾ ಒಂದು ಅರ್ಧ ಗಂಟೆ ಹಾಕ್ಕೊಂಡಿದ್ರು ಇವಾಗಿನ ಟ್ರೆಂಡ್ ಏನಿದೆ ಅದನ್ನು ನಾವು ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಆದ್ವಿ. ಯಾಕಂದರೆ ನಾವು ಒಂದು ಸಲ ಹಾಕ್ಕೊಳ್ಳೋದು ಒಂದು ಮೆಮೊರಿಯಾಗಿ ಮಾಡಬೇಕು, ಒಂದು ಡಿಫ್ರೆಂಟಾಗಿರಬೇಕು ಅಂತ ಹೇಳಿಬಿಟ್ಟು ಟ್ರೆಂಡಿಂಗ್ ಯಾವ್ದು ನಡೀತದೆ ಅದನ್ನೇ ಎಲ್ಲರೂ ಕೂಡ ಮಾಡ್ತಾರೆ. ಸೊ ನಾವು ಕೂಡ ಅವಳಿಗೆ ಲೆಹೆಂಗಾನ ಸೆಲೆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಈ ಲೆಹೆಂಗಾನ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಇದಕ್ಕೆ ವೇಲೆಲ್ಲ ಯಾವ ರೀತಿ, ದುಪ್ಪಟ್ಟ ಎಲ್ಲ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ನಾವು ನೋಡಿಬಿಟ್ಟು ಅಲ್ಲೇ ಒಂದು ಲೆಹೆಂಗಾನ ಸೆಲೆಕ್ಟ್ ಮಾಡಿಬಿಟ್ಟು ಇನ್ನೊಂದು ಶಾಪ್ಗೆ ಬಂದ್ವಿ. ಅದೇ ಕಮರ್ಷಿಯಲ್ ಸ್ಟ್ರೀಟಲ್ಲೇ ಪ್ರತಿಯೊಂದು ಕೂಡ ಪರ್ಚೇಸ್ ಮಾಡಿದ್ದು. ಇನ್ನೊಂದು ಶಾಪಿಗೆ ಬಂದುಬಿಟ್ಟು ಸೊ ಇಲ್ಲೂ ಕೂಡ ಒಂದು ಲೆಹೆಂಗಾ ನಮಗೆ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಸೊ ಅಲ್ಲೂ ಕೂಡ ಅವಳಿಗೆ ಹಾಕಿಬಿಟ್ಟು ಟ್ರೈ ಮಾಡ್ತಾಯಿದ್ವಿ. ಅದಾದಮೇಲೆ ಅಲ್ಲಿ ನಮಗೆ ಇಷ್ಟ ಆಗಲಿಲ್ಲ, ಮತ್ತು ವಾಪಸ್ಸು ಅವ್ರಿಗೆ ಇನ್ನರ್ ವೇರ್ಸ್ ಎಲ್ಲ ಬೇಕಾಗಿತ್ತಲ್ವ ಅದನ್ನು ಕೂಡ ಪರ್ಚೇಸ್ ಮಾಡೋದಕ್ಕೆ ಬಂದ್ವಿ. ಅದ್ರ ಪಕ್ಕನೇ ನಮಗೆ ಒಂದು ವೈಟ್ ಫ್ರಾಕ್ಸ್ ತುಂಬಾ ಹಾಕಿದ್ರು. ಸೊ ಅದು ಈ ಶಾಪಲ್ಲಿತ್ತು ಅಂತ ಹೇಳ್ಬಿಟ್ಟು ಬಂದು ನೋಡಿದ್ವಿ. ಈ ಫ್ರಾಕ್ ಅಂತೂ ಸಖತ್ತಾಗಿತ್ತು. 28,000 ರುಪೀಸ್ ಆ ಒಂದು ಫ್ರಾಕ್ ರೇಟು. ಆ ಫ್ರಾಕ್ ರೇಟ್ ಆ ಫ್ರಾಕ್ ತೊಗೊಂಡು ಆದಮೇಲೆ ನಾವು ಬಂದಿದ್ದು ಸ್ಲಿಪ್ಪರ್ ಶಾಪ್ಗೆ. ಅವಳಿಗೆ ರಿಸೆಪ್ಷನ್ಗೆ ಮತ್ತು ಮದುವೆಗೆ ಬೆಳಗ್ಗೆ ವೈಟ್ ಫ್ರಾಕ್ ಮೇಲೆ ಸ್ಲಿಪ್ಪರ್ ಆಗಿರ್ಬೋದು, ಮತ್ತು ರಿಸೆಪ್ಷನ್ಗೆ ಸ್ಲಿಪ್ಪರು, ಇದನ್ನು ಕೂಡ ಪರ್ಚೇಸ್ ಮಾಡೋದಕ್ಕಂತ ಬಂದ್ವಿ. ಪ್ರತಿಯೊಂದು ಲೈನಾಗಿ ನಾವು ಒಂದೊಂದಾಗಿ ಪರ್ಚೇಸ್ ಮಾಡೋದಕ್ಕೆ ಬಂದ್ವಿ. ಹುಡುಗ ಅವರು ಸಪ್ರೇಟಾಗಿ ಪರ್ಚೇಸಿಗೆ ಹೋಗಿದ್ದಾರೆ, ಹುಡುಗಿಯವರು ಸಪ್ರೇಟಾಗಿ ಪರ್ಚೇಸಿಗೆ ಬಂದಿದ್ದೀವಿ. ನಮ್ಮ ಅಪ್ಪ, ನಮ್ಮ ಅಣ್ಣ, ನಮ್ಮ ಮನೆಯವರೆಲ್ಲರೂ ಹುಡುಗನಿಗೆ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ರು. ನಾನು, ನನ್ನ ಅಕ್ಕ, ನಮ್ಮ ತಂಗಿಯವರ ಅತ್ತೆ, ಅವರ ನಾದಿನಿ, ನಾವೆಲ್ಲ ಸಪ್ರೇಟಾಗಿ ಪರ್ಚೇಸಿಗೆ ಬಂದಿದ್ವಿ. ಎಲ್ಲರೂ ಕಮರ್ಷಿಯಲ್ ಸ್ಟ್ರೀಟಲ್ಲೇ ನಾವು ಪರ್ಚೇಸ್ ಮಾಡಿದ್ದು. ಬಾಯ್ಸ್ ಟು ಗರ್ಲ್ಸ್ ಟು A to Z ನಿಮಗೆ ಏನೇನು ಬೇಕು ಪ್ರತಿಯೊಂದೂ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಕ್ಕುತ್ತೆ. ಎಲ್ಲನೂ ಚೀಪ್ ಆ್ಯಂಡ್ ಬೆಸ್ಟು ಅಂತ ಹೇಳೋಕ್ಕಾಗಲ್ಲ. ಯಾವ ಥರ ರೇಂಜಲ್ಲಿ ಬೇಕು ಆ ಥರ ರೇಂಜಲ್ಲಿ ನಿಮಗೆ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು. ಲೆಹೆಂಗಾ ಈಗ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದಾರೆ. ಇದೇ ಕಲ್ಯಾಣ್ ಸಿಲ್ಕ್ಸಲ್ಲೇ ತೊಗೊಂಡಿದ್ದೀವಿ. ಸೊ ಸ್ಲಿಪ್ಪರ್ಸ್ ಎಲ್ಲ ಪರ್ಚೇಸ್ ಆಯಿತು. ಈಗ ನೆಕ್ಸ್ಟು ಬ್ಯಾಂಗಲ್ಸು ಅದೆಲ್ಲ ತೊಗೊಳ್ಬೇಕು. ತುಂಬಾ ಟಯರ್ಡಾಗಿದೆ, ಹೆವಿ ಬಿಸಿಲಿದೆ ಅಂತಲೇ ಹೇಳ್ಬೋದು, ಸಖತ್ತು ಬಿಸಿಲು. ಸೊ ಬನ್ನಿ, ನನ್ನ ಮಗನ ಬಿಟ್ಟು ಬಂದಿದ್ದೀನಿ. ಅವ್ನು ಫೋನ್ ಮಾಡಿದ್ದ, ಪಾಪ ಅಳ್ತಾ ಇದ್ದ ಅಂತ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ಫೋನ್ ಮಾಡಿದರೆ ಅಳೋ ಥರ ಆಯಿತು ಅವನಿಗೆ. ನನ್ನ ಅಕ್ಕನ ಮಗನೂ ಕೂಡ ಬಿಟ್ಟು ಬಂದಿದ್ದೀನಿ.
ಸೊ ಬನ್ನಿ ನೋಡೋಣ ಮುಂದೆ ಏನೇನು ತೊಗೊಳ್ತೀವಿ ಏನೇನಿಲ್ಲ ಅಂತ, ಹಾಗೆ ಬ್ಲಾಗಿಂಗ್ನ ಮಾಡ್ತೀನಿ. ಓಕೆನಾ, ಬನ್ನಿ. ಕಲ್ಯಾಣ್ ಸಿಲ್ಕ್ಸ್ ಒಳಗಡೆ ಬಂದರೆ ಇಷ್ಟೊಂದು ಲೆಹಂಗಾ ಇತ್ತು, ಬಟ್ ನಮಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಒಂದು ಸೆಲೆಕ್ಟ್ ಮಾಡಿ ಇಟ್ಟು ಹೋಗಿದ್ವಲ್ಲ, ಮತ್ತು ಬೇರೆ ಕಡೆನೇ ನೋಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡಿ ಇಕ್ಕಿದ್ವಿ. ಅದಾದಮೇಲೆ ನಾವು ಯಾವುದು ಸೆಲೆಕ್ಟ್ ಮಾಡಿ ಇಕ್ಕಿದ್ವಿ ಅದನ್ನೇ ಬಂದು ಬ್ಲೌಸ್ ಸ್ಟಿಚಿಂಗಿಗೆ ಕೊಡಬೇಕಿತ್ತು. ಇವರೇ ನಮಗೆ ಸ್ಟಿಚಿಂಗ್ ಎಲ್ಲ ಮಾಡಿ ಕೊಡ್ತಾರೆ. ಸೊ ಅದಕ್ಕೋಸ್ಕರನೇ ಅವಳದು ನನ್ನ ಸಿಸ್ಟರ್ದು ಬ್ಲೌಸ್ ಸೈಜ್ ಅಳತೆ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಏನು ರೆಡ್ ಕಲರ್ ಕಾಣಿಸ್ತಿದೆ ಇದೇ ನಾವು ಫೈನಲಾಗಿ ಸೆಲೆಕ್ಟ್ ಮಾಡಿದ್ದು ರಿಸೆಪ್ಷನ್ಗೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಡ್ರೆಸ್ಸು ಎಲ್ಲ ಈಸ್ಕೊಂಡಾದ್ಮೇಲೆ ಒಂದು ಜ್ಯೂಸನ್ನ ಅಲ್ಲೇ ತರಿಸಿ ಕೊಟ್ಟರು, ಅದನ್ನು ಕೂಡ ಕುಡಿದ್ವಿ. ಅದಾದಮೇಲೆ ನಾವು ಹುಡುಗ ಅವರು ಇಲ್ಲಿ ಶೂ ಪರ್ಚೇಸ್ ಮಾಡ್ತಾಯಿದ್ರು. ಸೊ ಇಲ್ಲಿ ಬಂದು ಮತ್ತೆ ಅವರ ಅತ್ತೆ ಅವಳಿಗೆ ಸ್ಲಿಪ್ಪರ್ ಪರ್ಚೇಸ್ ಮಾಡಿ ಕೊಡ್ತಾಯಿದ್ರು. ಇದು ಯಾವುದೋ ಬ್ರ್ಯಾಂಡೆಡ್ ಶಾಪ್, ನನಗೆ ಗೊತ್ತಿಲ್ಲ. ಸೊ ಅದಾದಮೇಲೆ ಅವಳು ಕೂಡ ಬ್ಯಾಂಗಲ್ಸು ಅದೆಲ್ಲ ಪರ್ಚೇಸ್ ಮಾಡೋಕ್ಕಂತ ಮತ್ತೆ ಅಲ್ಲಿಂದ ಹೊರಟಿದ್ದೀವಿ. ಬ್ಯಾಂಗಲ್ಸು ನಾವು ಲೆಹೆಂಗಾ ತೊಗೊಂಡು ಹೋದ್ಮೇಲೆ ಅದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಅವರೇ ಮಾಡಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ನಾವು ಲೆಹೆಂಗಾನ ತೊಗೊಂಡು ಹೊರಟಿದ್ದೀವಿ. ಯಾಕಂದರೆ ಅವರೇ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಕೊಟ್ಟಾಗ ಅವ್ರು ಕರೆಕ್ಟಾಗಿ ಮಾಡಿಕೊಡ್ತಾರೆ ನಾವು ಹೇಳೋದಕ್ಕಿಂತ. ಸೊ ಅದಕ್ಕೋಸ್ಕರನೇ ತೊಗೊಳಕ್ಕೆ ಹೋಗ್ತಿದ್ದೀವಿ. ಕಾರು ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ತುಂಬಾ ಟಯರ್ಡ್ ಆಗಿದೆ. ಬನ್ನಿ ಹೋಗೋಣ ನಡ್ಕೊಂಡು. ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಯಾವಾಗಲೂ. ಕಣ್ಣೆಲ್ಲ ಮಿಂಚ್ತಿದೆ, ಕಣ್ಣು ಸಾಲ್ತಲ್ಲ ಎರಡಕ್ಕೂ. ಅಷ್ಟೊಂದು ವೆರೈಟೀಸ್ ಆಫ್ ಡ್ರೆಸ್ಸಸ್ಸು, ವೆರೈಟೀಸ್ ಆಫ್ ವಾಚಸ್. ತುಂಬ ಟಯರ್ಡ್ ಆಗಿತ್ತಲ್ವ, ಅಲ್ಲಿಂದ ನಾವು ಫಸ್ಟು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾವು 6:30 6 o'clock ಹಂಗೆ ಹೋಟೆಲಿಗೆ ಬಂದ್ವಿ. ಸೊ ಅಲ್ಲಿ ನಾವು ಪ್ರತಿಯೊಬ್ಬರು ಅವರು ಹುಡುಗ ಮನೆಯವರು ಹೋಗಿಬಿಟ್ರು. ಅವರು ಅಲ್ಲಿಂದನೇ ನಾವು ಅಟ್ಲೀಸ್ಟ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಒಂದು ಹೋಟ್ಲಿಗೆ ಬಂದ್ವಿ. ಅಲ್ಲೇ ತುಂಬಾ ಎಲ್ರಿಗೂ ಟಯರ್ಡ್ ಆಗಿತ್ತು. ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ, ಊಟ ಟೈಮು ಕೂಡ ಆಗೋಗ್ಬಿಟ್ಟಿತ್ತು. ಏನಾದರೂ ಸ್ನ್ಯಾಕ್ಸ್ ಅಂದ್ರೂ ನಮಗೆ ಅಷ್ಟು ತುಂಬಾ ಹೊಟ್ಟೆ ಹಸಿ ಆಗ್ತಾಯಿತ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಎಲ್ಲರೂ ಚಿಕನ್ ಬಿರಿಯಾನಿ, ಹಾಗೆ ಚಿಕನ್ ಆಲ್ಫಾ, ಚಿಕನ್ ಕಬಾಬ್, ಸೊ ಇದೆಲ್ಲ ತೊಗೊಂಡ್ವಿ. ನಮ್ಮ ಸಿಸ್ಟರು ಹಿಂದೆಗಡೆ ಕೂತ್ಕೊಂಡಿದ್ರು, ನಾವು ನಮ್ಮಪ್ಪ ನಮ್ಮ ಮನೆಯವರು ಇಲ್ಲಿ ಕೂತ್ಕೊಂಡಿದ್ವಿ. ಅದಾದಮೇಲೆ ನಮ್ಮ ಮನೆಯವರು ತಿಂದಾದಮೇಲೆ ನನ್ನ ಮಗನಿಗೆ ಒಂದು ವಾಚ್ ತೊಗೊಂಡು ಹೋದೆ. ಅವನಿಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಅವ್ನಿಗೊಂದು ವಾಚ್ ತೊಗೊಂಡು ಹೊರಟಿದ್ದೀವಿ ಇಲ್ಲಿಂದ ಈಗ ಮನೆಗೆ. ತೊಗೊಂಡಿದ್ದೀನಿ ಒಂದು ಫೈನಲಿ ಇವಾಗ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದರೆ ಏನು ತೊಗೊಳೋದು ಏನು ಬಿಡೋದು ಅಂತ ಅನಿಸುತ್ತೆ. ಬಟ್ ಎಲ್ಲರೂ ನನ್ನ ನೋಡ್ತಾ ಇದ್ದಾರೆ, ಏನಪ್ಪ ಇವಳು ಹುಚ್ಚಿ ಥರ ಮಾತಾಡ್ಕೊಂಡು ಹೋಗ್ತಿದ್ದಾಳೆ ಅಂತ. ಆದರೆ ಒಂದು ವ್ಲಾಗಿಂಗ್ ಮಾಡಬೇಕು, ಒಂದು ಧೈರ್ಯ ಬೇಕು, ಮುಂದೆ ಹೋಗಬೇಕು, ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಅಂದರೆ ಅದನ್ನೆಲ್ಲ ಕೇರ್ ಮಾಡಬಾರ್ದು. ನಮ್ಮ ಮನೆಯವರು ಬೇಗ ಬಾ ಅಂತ ಕೂಗ್ತಾನೇ ಇದ್ದಾರೆ. ನಾನು ಆರಾಮಾಗಿ ಹೋಗ್ತಾಯಿದ್ದೀನಿ. ಯಾರು ಏನು ಅಂದ್ಕೊಂಡ್ರು ಏನ್ರಿ, ಯಾರು ಏನು ಕಮ್ಮಿ ಬಿದ್ದಾಗ ಕೊಡಲ್ಲ, ಏನೂ ಇಲ್ಲ. ಸೊ ನಮ್ಮ ಪಾಡಿಗೆ ನಾವು ಲೈಫ್ ಹೇಗಿದೆ ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕು ಅನ್ನೋದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ, ಕಲಿತಾನೂ ಇದ್ದೀನಿ. ಕಲಿಯೋದು ಇನ್ನೂ ತುಂಬ ಇದೆ. ಇವಾಗೆ ಒಂದೊಂದು ಹೆಜ್ಜೆಯಾಗಿ ಕಲಿತಾ ಇದ್ದೀನಿ. ಯಾರೇನೇ ಮಾಡಿದ್ರು, ಎಷ್ಟು ಜನ ಕ್ರೌಡ್ ಇದ್ರೂ ನಾನು ಮಾತಾಡ್ಕೊಂಡು ಬರ್ತಾಯಿದ್ದೀನಿ ಅಂದರೆ ನನಗೆ ಎಷ್ಟು ಧೈರ್ಯ ಬಿಲ್ಡ್ ಆಗಿರಬೇಕು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಏನು ಭಯಪಟ್ಕೊಂಡು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಏನು ಪ್ರಯೋಜನ ಆಗಲ್ಲ. ಲೈಫಲ್ಲಿ ಎಲ್ಲನೂ ಫೇಸ್ ಮಾಡಬೇಕು. ಸೊ ಬನ್ನಿ ಮುಂದೆ ಏನೇನಾಗುತ್ತೆ ಏನೇನಿಲ್ಲ ಎಲ್ಲ ಅಪ್ಡೇಟು ನಿಮಗೆ ಕೊಡ್ತೀನಿ. ಫೈನಲಿ ಊಟ ಮಾಡಿಕೊಂಡು ಇಲ್ಲಿಗೆ ಬಂದು ನಿಂತಿದ್ದೀವಿ. ಸೊ ನನ್ನ ಸಿಸ್ಟರಿಗೆ ಒಂದು ಚೀಪ್ ಆ್ಯಂಡ್ ಬೆಸ್ಟ್ ಒಂದು ವೈಟ್ ಡ್ರೆಸ್ ಬೇಕಾಗಿತ್ತು. ಸೊ ಅಲ್ಲಿಂದ ನಮ್ಮ ಅಪ್ಪಗೆ ನಮ್ಮ ಅಣ್ಣಗೆ ಕಳಿಸಿದ್ವಿ. ಫಸ್ಟ್ ಅವ್ರು ಹೋಗಾದ್ಮೇಲೆ ನಾವು ಹೋಗಿ ಪರ್ಚೇಸ್ ಮಾಡಿಬಿಡು ಅಂತ ಹೇಳಿಬಿಟ್ಟು ಯಾವುದೋ ಒಂದು ವಿಚಾರಕ್ಕೆ ಅವಳಿಗೆ ಒಂದು ವೈಟ್ ಟಾಪ್ ಬೇಕಾಗಿತ್ತು. ಅದು ಎಮರ್ಜೆನ್ಸಿ ಇತ್ತು. ಸೊ ಅದಕ್ಕೋಸ್ಕರನೇ ನಮ್ಮಪ್ಪ ಇದ್ದರೆ ಆ ಥರ ಎಲ್ಲ ಈಸ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ನೀವು ಹೊರಡಿ, ನಾವು ಬರ್ತೀವಿ ಕಾರ್ ತೊಗೊಂಡು ಅಂತ ಹೇಳಿಬಿಟ್ಟು ನಮ್ಮಪ್ಪ ಅಣ್ಣನ ಮುಂದೆ ಕಳಿಸ್ಬಿಟ್ಟು ನಾವು ಅಲ್ಲಿಂದ ಒಂದು ಟಾಪ್ ತೊಗೊಂಡು ನನ್ನ ಸಿಸ್ಟರ್ಗೆ ಇಲ್ಲಿಂದ ನಾವು ಮನೆಗೆ ಹೊರಟಿದ್ದೀವಿ. ತುಂಬಾ ಟ್ರಾಫಿಕ್ಕು, ತುಂಬಾ ಜಾಮ್ ಆಗಿತ್ತು. ಫೈನಲಿ ನಮ್ಮ ಮನೆಗೆ ನಾನು ಮನೆಗೆ ಬಂದಿದ್ದೀವಿ. ಪರ್ಚೇಸ್ ಎಲ್ಲ ಆಯಿತು. ನಮ್ಮ ಮನೆಗೆ ನಾವು ಬಂದಿದ್ದೀವಿ. ಏನಕ್ಕೆ ಎಮೋಷ್ನಲ್ ಆಗಿದ್ದೀನಿ, ಏನಕ್ಕೆ ಅಂತ ಇರ್ಬೋದು ನೀವೆಲ್ಲರೂ. ಬಟ್ ಎಲ್ಲೋ ಒಂದು ಕಡೆ ಫೀಲಿಂಗ್ಸ್, ಫ್ಯಾಮಿಲಿ ಇಶ್ಯೂಸ್ ಇರುತ್ತಲ್ವ, ಎಲ್ಲರೂ ಮನೇಲೂ ಇರುತ್ತೆ. ಸೊ ನಮ್ಮದೇನು ಹೊಸದಲ್ಲ.
ಅದು ಒಂಥರ ಫೀಲಿಂಗ್ ಆಗುತ್ತೆ. ಒಂದು ಹೆಣ್ಮಗು ಆದಮೇಲೆ ಎಲ್ಲ ಕಡೆನೂ ಸಹಿಸ್ಕೊಂಡು ಹೋಗಬೇಕು. ನಮ್ಮ ಥರನ ನಾವು ಬಿಟ್ಕೊಡ್ಬಾರ್ದು. ಎಲ್ರಿಗೂ ಒಳ್ಳೆಯದಾಗುವಾಗ ನಾವು ಬೇಕಾಯಿತು, ಬಟ್ ಅವರೆಲ್ಲ ಚೆನ್ನಾಗಿರುವಾಗ ನಾವು ಬೇಕಾಗಿಲ್ಲ. ಕೆಲಸ ಆಯ್ತಲ್ವ, ಇನ್ನೇನಕ್ಕೆ ನಾವು ನೆನಪಾಗ್ತೀವಿ. ಸೊ ಹಾಗಾಗಿ ಸ್ವಲ್ಪ ಫೀಲಿಂಗ್ ಇದೆ. ಇಟ್ಸ್ ಓಕೆ, ಐ ವಿಲ್ ಕಮ್ ಬ್ಯಾಕ್. ಅಷ್ಟು ಮಾತ್ರ ಹೇಳಬೇಕಿತ್ತು. ಕುಗ್ಗಕ್ಕೆ ಹೋಗಬೇಡಿ, ಕುಗ್ಬೇಡಿ. ನಿಮ್ಮನ್ನು ನೀವು ಧೈರ್ಯ ತಗೊಳ್ಳಿ. ಯಾವುದೇ ಹೆಣ್ಮಗು ಆದ್ರೂ ಸಹ ನಾವು ಚೆನ್ನಾಗಿದ್ದಾಗ ನಮ್ಮಿಂದ ಕಾರ್ಯ ಆಗಬೇಕಂದ್ರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಬಟ್ ನಮಗೇನೋ ಒಂದು ಕಷ್ಟ ಆಯಿತು, ನಮಗೇನೋ ಒಂದು ಪ್ರಾಬ್ಲಮ್ ಆಯಿತು ಅಂದಾಗ ಯಾರೂ ಬರೋಲ್ಲ. ಅದು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಎಕ್ಸ್ಪೆಕ್ಟ್ ಮಾಡ್ದಿರೇ ನೀವು ಎಲ್ಲ ಮಾಡ್ತೀರಲ್ವ, ಅದೇ ಒಂಥರ ಖುಷಿ, ಏನೋ ಒಂಥರ ಫೀಲಿಂಗು. ಹೇಳೋಕ್ಕಾಗಲ್ಲ, ಪ್ರತಿಯೊಂದನ್ನು ಶೇರ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಮಾತ್ರ ಹೇಳ್ತೀನಿ. ಅಳಬಾರ್ದು, ಫೀಲ್ ಮಾಡ್ಕೋಬಾರ್ದು. ತುಂಬ ಸಲ ಅಂದ್ಕೊಂಡಿದ್ದೀನಿ, ಬಟ್ ಹೆಣ್ಮಕ್ಳಿಗೆ ಫಸ್ಟ್ ಕಣ್ಣೀರು, ಆಮೇಲೆ ಧೈರ್ಯ ಎಲ್ಲನೂ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ.